ಹಲೋ ಗೆಳೆಯರೇ, ವೆಲ್ಕಮ್ ಟು ಮೈ ಚಾನಲ್ ಸ್ಮಾರ್ಟ್ GK ವಿತ್ ಬಸವ ವಿಜಯ. ನನ್ನ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಬೆಟ್ಟಗಳ ಮಹತ್ವ. ಬೆಟ್ಟ ಪದದ ಅರ್ಥ: ಬೆಟ್ಟ ಎಂದರೆ ಭೂಮಿಯ ಮೇಲ್ಮೈಯಲ್ಲಿ ಉಬ್ಬಿದ ನಿರ್ದಿಷ್ಟ ಶಿಖರವಿರುವ ಪ್ರದೇಶ. ಇದು ಸುತ್ತಲಿನ ಪ್ರದೇಶಕ್ಕಿಂತ ಎತ್ತರವಿರುತ್ತದೆ, ಆದರೆ ಪರ್ವತದಷ್ಟು ವಿಶಾಲವಾಗಿರುವುದಿಲ್ಲ. ಬೆಟ್ಟವು ಒಂದು ಭೂಗೋಳಶಾಸ್ತ್ರೀಯ ರಚನೆಯಾಗಿದ್ದು, ಇದು ಭೂಮಿಯ ಮೇಲ್ಭಾಗದಲ್ಲಿ ಎತ್ತರವಾಗಿ ಏರಿರುವ ಮತ್ತು ಒಂದು ಪ್ರಮುಖ ಶಿಖರವನ್ನು ಹೊಂದಿರುವ ಪ್ರದೇಶವಾಗಿದೆ. ಪರ್ವತ ಮತ್ತು ಬೆಟ್ಟ ಎಂಬ ಪದಗಳ ನಡುವೆ ನಿಖರವಾದ ವ್ಯತ್ಯಾಸವಿಲ್ಲ, ಆದರೆ ಬೆಟ್ಟವು ಸಾಮಾನ್ಯವಾಗಿ ಪರ್ವತಕ್ಕಿಂತ ಕಡಿಮೆ ಎತ್ತರ ಮತ್ತು ಕಡಿಮೆ ವಿಸ್ತೀರ್ಣವನ್ನು ಹೊಂದಿರುತ್ತದೆ. ಉದಾಹರಣೆಗಳು: ಕರ್ನಾಟಕದಲ್ಲಿನ ಮಂದಾರಗಿರಿ ಬೆಟ್ಟ, ಮಡಿಕೇರಿ ಬೆಟ್ಟ, ಮಲೆ ಮಹದೇಶ್ವರ ಬೆಟ್ಟ ಮುಂತಾದವು ಬೆಟ್ಟಗಳಿಗೆ ಉದಾಹರಣೆಗಳಾಗಿವೆ. ಪರ್ವತ ಮತ್ತು ಬೆಟ್ಟಕ್ಕಿರುವ ವ್ಯತ್ಯಾಸ ನಿರ್ದಿಷ್ಟವಾಗಿಲ್ಲ, ಬರೀ ವಿಷಯನಿಷ್ಠವಾಗಿ ಹೇಳಲಾಗುತ್ತದೆ. ಬೆಟ್ಟವು ಪರ್ವತದಷ್ಟು ವಿಶಾಲವೂ ಎತ್ತರವೂ ಇರುವುದಿಲ್ಲ. ಸುತ್ತಲಿನ ಪ್ರದೇಶಕ್ಕಿಂತ 300 ಮೀಟರ್ ಸುಮಾರು 1000 ಅಡಿಗಳಿಗಿಂತ ಹೆಚ್ಚು ಎತ್ತರವಿಲ್ಲದಿರುವ ಭೂಭಾಗವನ್ನು ಬೆಟ್ಟವೆಂದು ಗುರುತಿಸಲಾಗುತ್ತದೆ. ಬ್ರಿಟನ್ನಿನಲ್ಲಿ ಭೂವಿಜ್ಞಾನಿಗಳು ಸಮುದ್ರ ಮಟ್ಟಕ್ಕಿಂತ 300 ಮೀಟರ್ 1000 ಅಡಿಗಳಿಗಿಂತ ಹೆಚ್ಚು ಎತ್ತರವಿದ್ದು 600 ಮೀಟರ್ 2000 ಅಡಿಗಳಿಗಿಂತ ಕಡಿಮೆ ಎತ್ತರವಿರುವ ಭೂಪ್ರದೇಶವನ್ನು ಬೆಟ್ಟವೆಂದು ಪರಿಗಣಿಸುತ್ತಾರೆ. ಆದರೆ ದಕ್ಷಿಣ ಭಾರತದ ಘಟ್ಟಸಾಲುಗಳು ಮತ್ತು ಪೀಠಭೂಮಿ ಪ್ರದೇಶಗಳು ಸಮುದ್ರ ಮಟ್ಟದಿಂದ 900 ರಿಂದ 1500 ಮೀಟರ್ ಸುಮಾರು 3000 ರಿಂದ 5000 ಅಡಿಗಳಷ್ಟು ಎತ್ತರದಲ್ಲಿವೆ. ಬೆಟ್ಟಕ್ಕೆ ಕುಂದ, ಕೊಂಡ, ಗಿರಿ, ಗೋತ್ರ, ಮಲೆ ಎಂಬಿತ್ಯಾದಿ ಹೆಸರುಗಳು ಇವೆ. ಸಣ್ಣ ಬೆಟ್ಟಕ್ಕೆ ಗುಡ್ಡ, ದಿಬ್ಬ, ದಿಣ್ಣೆ, ಬೋರೆ ಎಂದು ಮೊದಲಾದ ಹೆಸರುಗಳಿವೆ. ಇಲ್ಲಿಯೂ ಬೆಟ್ಟ ಮತ್ತು ಗುಡ್ಡಕ್ಕಿರುವ ವ್ಯತ್ಯಾಸವು ಸ್ಪಷ್ಟವಾಗಿಲ್ಲದೆ ವಸ್ತುನಿಷ್ಠವಾಗಿದೆ. ಭೂಮಿಯ ಮೇಲಿನ ಅಗಾಧ ಬಿರುಕುಗಳು, ಸವಕಳಿ, ಹಿಮಪ್ರವಾಹ, ಭೂಮಿಯೊಳಗಿನ ಪದರಗಳ ಚಲನೆ ಮುಂತಾದ ಅನೇಕ ರೀತಿಯ ಭೌಗೋಳಿಕ ಘಟನೆಗಳಿಂದ ಬೆಟ್ಟಗಳು ನಿರ್ಮಾಣಗೊಂಡಿವೆ. ಬೆಟ್ಟಗಳು ಹಲವಾರು ನದಿಗಳ ಉಗಮ ಸ್ಥಾನಗಳು ಆಗಿವೆ. ಹಲವಾರು ಜನವಸಾಹತುಗಳು ಮಳೆಗಳಲ್ಲಿ ನಿರ್ಮಾಣಗೊಂಡಿವೆ. ಬಹುತೇಕ ದೇವಸ್ಥಾನಗಳು ಹಿಂದಿನ ಕಾಲದಲ್ಲಿ ಬೆಟ್ಟಗಳ ಮೇಲೆಯೇ ಕಟ್ಟಲ್ಪಡುತ್ತಿದ್ದವು. ಒಂದು ಕಲ್ಲಿನ ಬೆಟ್ಟವನ್ನು ಕಡಿದು ಶ್ರವಣಬೆಳಗೊಳದ ಗೊಮ್ಮಟೇಶ್ವರನ ದೇವಸ್ಥಾನ ಜನಪ್ರಸಿದ್ಧವಾಗಿರುವಂತೆಯೇ 7 ಕೊಂಡಗಳ ಸ್ವಾಮಿ ಎನಿಸಿಕೊಂಡಿರುವ ತಿರುಪತಿಯ ವೆಂಕಟೇಶ್ವರನ ದೇವಸ್ಥಾನವೂ ಇದೆ. ರಾಜರು ಗಿರಿಗಳ ಮೇಲೆ ಕೋಟೆಗಳನ್ನು ರಚಿಸಿಕೊಂಡು ಉತ್ತಮ ರಕ್ಷಣಾ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದರು. ಚಿತ್ರದುರ್ಗದ ಕೋಟೆ, ಟಿಪ್ಪುವಿನ ಸಾವನದುರ್ಗದ ಕೋಟೆ ಇವುಗಳಲ್ಲಿ ಕೆಲವು ಕಾಡುಗಳಿಂದ ಮುಚ್ಚಲ್ಪಟ್ಟ ಗಿರಿ ಬೆಟ್ಟಗಳಲ್ಲಿದ್ದು ನಡೆಸುವ ಗೆರಿಲ್ಲಾ ಯುದ್ಧ ತಂತ್ರವು ಭಾರತದ ಬಹಳೆಡೆ ಪ್ರಚಲಿತವಾಗಿತ್ತು. ಅಕ್ಬರನ ವಿರುದ್ಧ ಮಹಾರಾಣಾ ಪ್ರತಾಪನ ಮತ್ತು ಟಿಪ್ಪುವಿನ ವಿರುದ್ಧ ಕೊಡಗಿನ ವೀರರ ಕದನಗಳು ಕೆಲವು ಉದಾಹರಣೆಗಳು. ಕಾಫಿ, ಚಹಾ, ಏಲಕ್ಕಿ, ಕರಿಮೆಣಸು ಮೊದಲಾದವುಗಳನ್ನು ಬೆಟ್ಟಗುಡ್ಡಗಳಲ್ಲಿ ಬೆಳೆಯುತ್ತಾರೆ. ಕಾಫಿಯನ್ನು
ಅರಬ್ಬಿನಿಂದ ಭಾರತಕ್ಕೆ ಮೊದಲು ತಂದು ಚಿಕ್ಕ ಮಗಳೂರಿನ ಬೆಟ್ಟಗಳಲ್ಲಿ, ಬಳಿಕ ಕೊಡಗು, ಕೇರಳಗಳಲ್ಲಿ ಬೆಳೆಸಿದರು. ಚಹಾವನ್ನು ಚೀನಾದಿಂದ ತಂದು ಅಸ್ಸಾಮಿನಲ್ಲೂ ಉದಕಮಂಡಲದ ನೀಲಗಿರಿ ಬೆಟ್ಟಗಳಲ್ಲೂ ಬೆಳೆಸಿದರು. ಕಡಿದಾದ ಬೆಟ್ಟಗಳನ್ನೇರುವ ಚರಣವು ಇತ್ತೀಚೆಗಿನ ಒಂದು ಜನಪ್ರಿಯ ಸಾಹಸ. ಮಲೆಗಳ ಸುತ್ತು ಬಳಸಿನ ರಸ್ತೆಗಳಲ್ಲಿ ಓಟದ ಸ್ಪರ್ಧೆ, ದ್ವಿಚಕ್ರ ಮತ್ತು 4 ಚಕ್ರಗಳ ವಾಹನಗಳನ್ನು ಓಡಿಸುವುದು ಇನ್ನೊಂದು ಬಗೆಯ ಪೈಪೋಟಿ. ಗಿರಿ ಕಂದರಗಳಲ್ಲಿರುವ ಮೈದಾನಗಳಲ್ಲಿ ನಡೆಯುವ ಗಲ್ಫ್ ಆಟಗಳು ವಿಶೇಷ ಸ್ಪರ್ಧಾತ್ಮಕವಾಗಿರುತ್ತವೆ. ಬೆಟ್ಟಗಳು ನೈಸರ್ಗಿಕ ಸೌಂದರ್ಯವನ್ನು ಒದಗಿಸುತ್ತದೆ. ಮಾನಸಿಕ ಮತ್ತು ದೈಹಿಕ ಆರೋಗ್ಯಕ್ಕೆ ಪ್ರಯೋಜನಕಾರಿಯಾಗಿವೆ. ಮಣ್ಣಿನ ಸವೆತವನ್ನು ತಡೆಯುತ್ತವೆ ಮತ್ತು ನೀರಿನ ಸಂಪನ್ಮೂಲಗಳನ್ನು ರಕ್ಷಿಸುತ್ತವೆ. ಬೆಟ್ಟಗಳಲ್ಲಿ ವಾಸಿಸುವುದರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಹಾಗೂ ಸುತ್ತಮುತ್ತಲಿನ ಹಸಿರು ಮತ್ತು ಪ್ರಶಾಂತ ವಾತಾವರಣವು ಮನಸ್ಸಿಗೆ ಉಲ್ಲಾಸವನ್ನು ನೀಡುತ್ತದೆ. ಸೌಂದರ್ಯ ಮತ್ತು ಪರಿಸರದ ಪ್ರಯೋಜನಗಳು. ನೈಸರ್ಗಿಕ ಸೌಂದರ್ಯ. ಬೆಟ್ಟಗಳು ಸುಂದರವಾದ ನೈಸರ್ಗಿಕ ದೃಶ್ಯಗಳನ್ನು ಒದಗಿಸುತ್ತವೆ. ಇದು ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ಮಣ್ಣಿನ ಸವೆತ ತಡೆಗಟ್ಟುವಿಕೆ. ಬೆಟ್ಟಗಳಲ್ಲಿರುವ ಮರಗಳು ಮತ್ತು ಸಸ್ಯಗಳು ಮಣ್ಣನ್ನು ಹಿಡಿದಿಟ್ಟುಕೊಳ್ಳುವುದರಿಂದ ಮಣ್ಣಿನ ಸವೆತವನ್ನು ಕಡಿಮೆ ಮಾಡುತ್ತವೆ ಮತ್ತು ದೊಡ್ಡ ಪ್ರಮಾಣದ ಮಣ್ಣು ನೀರಿನಲ್ಲಿ ಸೇರುವುದನ್ನು ತಡೆಯುತ್ತವೆ. ಜೀವವೈವಿಧ್ಯ ಸಂರಕ್ಷಣೆ. ಬೆಟ್ಟ ಪ್ರದೇಶಗಳು ವಿವಿಧ ಸಸ್ಯಗಳು ಮತ್ತು ಪ್ರಾಣಿಗಳಿಗೆ ಆವಾಸ ಸ್ಥಾನವನ್ನು ಒದಗಿಸುತ್ತವೆ. ಇದು ಜೀವ ವೈವಿಧ್ಯತೆಯನ್ನು ಬೆಂಬಲಿಸುತ್ತವೆ. ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಪ್ರಯೋಜನಗಳು. ಮಾನಸಿಕ ಪುನಶ್ಚೇತನ. ಬೆಟ್ಟಗಳ ಶಾಂತ ವಾತಾವರಣವು ದೈನಂದಿನ ಆಯಾಸದಿಂದ ಮುಕ್ತರಾಗಲು ಸಹಾಯ ಮಾಡುತ್ತದೆ. ಇದು ಮನಸ್ಸಿಗೆ ಶಾಂತಿ ಮತ್ತು ಶಕ್ತಿಯನ್ನು ನೀಡುತ್ತದೆ. ದೈಹಿಕ ಆರೋಗ್ಯ. ಬೆಟ್ಟ ಪ್ರದೇಶಗಳಲ್ಲಿ ನಡೆಯುವ ಕ್ರಿಯೆಗಳು, ಟ್ರೆಕ್ಕಿಂಗ್ ಮತ್ತು ಹೈಕಿಂಗ್ ನಂತಹ ಚಟುವಟಿಕೆಗಳು ದೈಹಿಕ ಫಿಟ್ನೆಸ್ಗೆ ಸಹಾಯಕವಾಗಿವೆ. ನೀರಿನ ಸಂಪನ್ಮೂಲಗಳ ರಕ್ಷಣೆ. ಜಲ ಸಂರಕ್ಷಣೆ. ಬೆಟ್ಟಗಳ ಮೇಲಿನ ಮರಗಳು ಮತ್ತು ಸಸ್ಯಗಳು ಮಳೆ ನೀರಿನ ಹರಿಯುವಿಕೆಯನ್ನು ನಿಯಂತ್ರಿಸುತ್ತದೆ. ಇದು ಮಣ್ಣಿನಲ್ಲಿ ನೀರು ಇಂಗಲು ಸಹಾಯ ಮಾಡುತ್ತದೆ ಮತ್ತು ಅಂತರ್ಜಲವನ್ನು ಹೆಚ್ಚಿಸುತ್ತದೆ. ಸಮುದಾಯಗಳು ಅರಣ್ಯದ ಜೈವಿಕ ಸಂಪತ್ತನ್ನು ಸುಧಾರಿತವಾಗಿ ಬಳಸಿ ಆದಾಯವನ್ನು ಗಳಿಸುತ್ತದೆ. ಉದಾಹರಣೆಗೆ ಹಣ್ಣುಗಳ ಅಥವಾ ಗಿಡಮೂಲಿಕೆಗಳ ಹರಾಜು. ಮತ್ತು ಬೆಟ್ಟಗಳು ಸ್ಥಳೀಯ ಜನಾಂಗಗಳ ಸಂಸ್ಕೃತಿ, ಹಬ್ಬ, ಜಾತ್ರೆಗಳಿಗೆ ಕೇಂದ್ರವಾಗಿದೆ. ಹವಾನಿಯಂತ್ರಣದಲ್ಲಿ ಸಹಕಾರಿ. ಬೆಟ್ಟ ಪ್ರದೇಶಗಳು ಶೀತ ಹಾಗೂ ತಂಪಾಗಿರುತ್ತವೆ. ನಗರಗಳಿಗಿಂತ ಪ್ರಾಕೃತಿಕವಾದ ಹವಾಮಾನ ಸಿಗುತ್ತದೆ. ಕರ್ನಾಟಕದ ಕೆಲವು ಪ್ರಮುಖ ಬೆಟ್ಟಗಳೆಂದರೆ ಮುಳ್ಳಯ್ಯನಗಿರಿ, ನಂದಿಬೆಟ್ಟ, ಚಾಮುಂಡಿ ಬೆಟ್ಟ, ಬಿಳಿಗಿರಿ ರಂಗನ ಬೆಟ್ಟ, ಸ್ಕಂದಗಿರಿ, ಮಡಿಕೇರಿ ಬೆಟ್ಟ, ಮಲೆ ಮಹದೇಶ್ವರ ಬೆಟ್ಟ, ಸಿದ್ದರ ಬೆಟ್ಟ ಮತ್ತು ಜೋಗಿಮಟ್ಟಿ ಬೆಟ್ಟ. ಈ ಬೆಟ್ಟಗಳು ವಿಭಿನ್ನ ಭೂದೃಶ್ಯಗಳು, ಚಾರಣ ಮಾರ್ಗಗಳು, ಧಾರ್ಮಿಕ ಸ್ಥಳಗಳು ಮತ್ತು ವಿಶೇಷ ಸಂಸ್ಕೃತಿಗಳಿಗೆ ಹೆಸರುವಾಸಿಯಾಗಿವೆ. ಸಿದ್ದರ ಬೆಟ್ಟ. ಮಧುಗಿರಿಯ ಬಳಿ ಇರುವ ಈ ಬೆಟ್ಟವು ಔಷಧೀಯ ಗುಣಗಳುಳ್ಳ ಸಸ್ಯಗಳು ಮತ್ತು ನೈಸರ್ಗಿಕ ನೀರಿನ ಸೆಲೆಗಳಿಗೆ ಹೆಸರುವಾಸಿಯಾಗಿದೆ. ಮಡಿಕೇರಿ ಬೆಟ್ಟ. ಕೂರ್ಗ್. ಭಾರತದ ಸ್ಕಾಟ್ಲ್ಯಾಂಡ್ ಎಂದು ಕರೆಯಲ್ಪಡುವ ಈ ಗಿರಿಧಾಮವು ಕಾಫಿ ತೋಟಗಳು, ಹಸಿರು ಬೆಟ್ಟಗಳು ಮತ್ತು ಅದರ ಶ್ರೀಮಂತ ಸಂಸ್ಕೃತಿಗೆ ಹೆಸರುವಾಸಿಯಾಗಿದೆ. ಸ್ಕಂದಗಿರಿ. ಐತಿಹಾಸಿಕ ಟಿಪ್ಪು ಸುಲ್ತಾನ್ ಕೋಟೆಯ ಅವಶೇಷಗಳನ್ನು ಹೊಂದಿರುವ ಈ ಬೆಟ್ಟವು ತನ್ನ
ಮೋಡಿ ಮಾಡುವ ಸೂರ್ಯೋದಯ ವೀಕ್ಷಣೆಗಳಿಗೆ ಪ್ರಸಿದ್ಧವಾಗಿದೆ. ನನ್ನ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.